ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ತುಂಬ ಸಹಜವಾಗಿರುತ್ತೆ. ಸೊ ಈ ಕೆಲವೊಂದು ಮಿಸ್ಟೇಕ್ಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೆಲವೊಂದು ನಿಮ್ಮ ಒಂದು ಡಯಟಲ್ಲೇ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹಲವಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ನೀವು ಆ್ಯಕ್ಚುಲಿ ದೂರ ಇಟ್ಕೊಬೋದು. 5 ಕಾಮನ್ ಮಿಸ್ಟೇಕ್ಸು ಈ ಗ್ಯಾಸ್ಟ್ರಿಕ್ ಇಶ್ಯೂ ಬರೋದಕ್ಕೆ. ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ, ಚೀಫ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್, ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್. ಕೆಲವೊಂದು ಮಿಸ್ಟೇಕ್ಸ್ ಯಾಕೆ ಜನ ಮಾಡ್ತಾ ಇರ್ತಾರೆ, ಅದರಿಂದನೇ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತಂದುಕೊಳ್ತಾ ಇರ್ತಾರೆ. ಈಗ ನಾನು ಆಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ನನ್ನ ಡೈಲಿ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀನಿ, ಇದು ತುಂಬ ಸಹಜವಾಗಿ ಮಾಡೋ ಅಂಥ ಮಿಸ್ಟೇಕ್ಸು. ಕೆಲವರಿಗೆ ಇದರಿಂದನೇ ಮೇಯ್ನ್ ತೊಂದರೆ ಇರುತ್ತೆ. ಈಗ ನನಗೆ ಮೂಲ ಕಾರಣ ಬೇಕು ಅದು ಇದು ಅಂತಾರೆ. ಕೆಲವೊಂದು ಅವರ ಒಂದು ಫುಡ್ ಹ್ಯಾಬಿಟ್ಸಲ್ಲೇ ತೊಂದರೆ ಇರುತ್ತೆ. ಸೊ ಒಂದು 5 ಮಿಸ್ಟೇಕ್ಸ್ ಯಾವುದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಜನ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಕ್ಕೆ ಅಂತ ನಾನು ಈ ವಿಡಿಯೋಲ್ಲಿ ನಾವು 1 by 1 ಹೋಗೋಣ. ಮೊದಲನೇದಾಗಿ, ಈಗ ತುಂಬ ಹರಿಬರಿಯಾಗಿ ಊಟ ಮಾಡೋದು, ತುಂಬ ಫಾಸ್ಟಾಗಿ ತಿನ್ನೋದು. ಈಗ ನೀವು ತುಂಬ ಫಾಸ್ಟಾಗಿ ಮೀಲ್ನ ಒಂದು 5-10 ನಿಮಿಷದಲ್ಲೆಲ್ಲ ಮುಗಿಸಿದ್ರೆ ಏನಾಗುತ್ತೆ, ಸರಿಯಾಗಿ ನಾವು ಊಟನ ಅಗಿದೇನೆ ಹಾಗೆ ಬೇಗ ನುಂಗ್ತಾ ಇದ್ರೆ ಏನಾಗುತ್ತೆ, ಗಾಳಿನೂ ಜಾಸ್ತಿ ನುಂಗ್ತೀರಾ. ಆ ನುಂಗಿರೋ ಗಾಳಿ ಒಳಗಡೆ ಹೊಟ್ಟೆಯಲ್ಲಿ ಸೇರಿಕೊಂಡು ಕರಳಲ್ಲಿ ಸೇರಿಕೊಂಡು ನಿಮಗೆ ಹೊಟ್ಟೆ ಉಬ್ಬರ, ಪದೇ ಪದೇ ಒಂಥರ ತೇಗೋದು, ಈ ಥರ ಮಾಡ್ತಾ ಇರುತ್ತೆ. ಈ ಅಗಿಯೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಡೈಜೆಷನ್ ಅನ್ನೋದು ಏನಿದೆಯಲ್ಲ ನಮ್ಮ ಬಾಯಲ್ಲೇ ಶುರುವಾಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ಅಗದು ತಿಂದರೆ ಅದು ಎಂಜಲು ಸಲೈವರಿ ಜ್ಯೂಸ್ ಅಂತೀವಲ್ಲ, ಆ ಸಲೈವರಿ ಜ್ಯೂಸಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ. ಸೊ ನೀವು ಸರಿಯಾಗಿ ಅಗದಿಲ್ಲ ಅಂದರೆ ಡೈರೆಕ್ಟಾಗಿ ಜಠರ ಕೊಟ್ಟೋದ್ರೆ ಏನಾಗುತ್ತೆ, ನಿಮ್ಮ ಸ್ಟಮಕ್ ಮೇಲೆ ಅದೊಂಥರ ಲೋಡ್ ಬಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇಂಡೈಜೆಷನ್ನು, ಅಸಿಡಿಟಿ. ಸೊ ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಆಹಾರನ ಅಗದು ನುಂಗಬೇಕು ನೀವು. ಎರಡನೇದು ಓವರ್ ಈಟಿಂಗ್. ಈಗ ಇದು ಎಸ್ಪೆಷಲಿ ಕೆಲವರೆಲ್ಲ ರಾತ್ರಿ ಹೊತ್ತು ತುಂಬ ಹೆವಿಯಾಗಿ ತಿಂತಾ ಇರ್ತಾರೆ. ಇದು ನಾನು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀನಿ, ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ. ಸೊ ಯಾಕೆ ಇದರಿಂದ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುತ್ತೆ ಅಂದರೆ, ಈಗ ನೀವು ಫುಲ್ ಹೊಟ್ಟೆ ತುಂಬ ಲಾರ್ಜ್ ಮೀಲ್ ತಿಂದ್ಬಿಟ್ಟು ಮಲ್ಕೊಳ್ಳೋಕೆ ಹೋಗ್ತಾರೆ ಎಷ್ಟೊಂದು ಜನ. ಹೊಟ್ಟೆ ಎಲ್ಲ ಒಂಥರ ಡಿಸ್ಟೆಂಡ್ ಆಗುತ್ತೆ. ಸೊ ಪ್ರೆಷರ್ ಬಿದ್ದು ಏನಾಗುತ್ತೆ, ನಮ್ಮ ಅನ್ನನಾಳ ಜಠರದ ಮಧ್ಯೆ ಒಂದು ವ್ಯಾಲ್ವ್ ಇರುತ್ತಲ್ಲ, ಅದ್ರ ಮೇಲೆ ಪ್ರೆಷರ್ ಬಿದ್ದು ಈ ಆಸಿಡಿಟಿ ರಿಫ್ಲಕ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಹೆವಿಯಾಗಿರೋ ಫುಡ್ಡು ತಿಂದರೆ ನೈಟ್ ಟೈಮ್ ಎಸ್ಪೆಷಲಿ ನಿಮಗೆ ಈ ಸ್ಟಮಕ್ ಆ್ಯಸಿಡ್ಡು ಜಾಸ್ತಿ ಒಂಥರ ರಿಲೀಸ್ ಆಗ್ತಾ ಇರುತ್ತೆ. ಸೊ ರಿಪೀಟೆಡ್ ರಿಫ್ಲಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೈಟು ಈಗ ಏನಾಗ್ತಾ ಇರುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮು, ನಮ್ಮ ಬಾಡಿ ಎಲ್ಲ ಒಂಥರ ರೆಸ್ಟಿಂಗ್ ಫೇಸ್ಗೆ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಹೆವಿಯಾಗಿ ತಿಂದರೆ ನೈಟೆಲ್ಲ ಒಂಥರ ಲಿವರ್ಗೂ ಲೋಡ್ ಬಿದ್ದಂಗೆ ಆಗುತ್ತೆ, ಡೈಜೆಷನ್ ಸಿಸ್ಟಮ್ಗೂ ಒಂಥರ ತುಂಬ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಓವರ್ ಈಟಿಂಗ್ ಅನ್ನೋದನ್ನು ನೀವು ಕಡಿಮೆ ಮಾಡೋಕೆ. ಇದರಿಂದ ಯಾಕಂದರೆ ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆ ಎಲ್ಲ ಗ್ಯಾಸ್ ತುಂಬ್ಕೊಳ್ಳೋದು, ನಮ್ಮ ಕರಳು ಇಷ್ಟ ಬಂದಂಗೆ ಅದು ಮೂವ್ಮೆಂಟ್, ಕಂಟ್ರಾಕ್ಷನ್, ಕ್ರ್ಯಾಂಪಿಂಗ್, ಹಿಂಡ್ದಂಗೆ ನೋವು ಬರೋದು, ಹೊಟ್ಟೆ ಎಲ್ಲ ಭಾರ ಥರ ಅನಿಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಮೂರನೇದಾಗಿ ಈ ಫ್ರೈಡ್ ಐಟಮ್ಸು, ಗ್ರೀಸಿ ಫುಡ್ಸು, ಇದರಿಂದ ಯಾಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಈಗ ಈ ಫ್ರೈಡ್ ಐಟಮ್ಸ್, ಫ್ರೈಡ್ ಚಿಕನ್ನೇ ತೊಗೊಳ್ಳಿ, ವೆಜಿಟೇರಿಯನ್ಗೆ ಬಜ್ಜಿ, ಬೋಂಡಾ, ಪಕೋಡ, ಸಮೋಸ, ಈ ಥರದ್ದೆಲ್ಲ ಫಾಸ್ಟ್ ಫುಡ್ಸು, ಸಾಸಸ್ಸು, ಇದರಲ್ಲೆಲ್ಲ ಒಂಥರ ಕ್ರೀಮು ಏನೇನೋ ಇರುತ್ತೆ. ಈ ಥರ ಫುಡ್ಸು ನಮ್ಮ ಜಠರದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡಿರುತ್ತೆ. ಜಠರದಲ್ಲಿ ಜಾಸ್ತಿ ಹೊತ್ತು ಫುಡ್ ಕೂತಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆ್ಯಸಿಡ್ಡು ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ಈ ಡಿಲೇಡ್ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಅಂತೀವಿ, ಅಂದರೆ ಫುಡ್ಡು ಜಾಸ್ತಿ ಟೈಮು ಸ್ಟಮಕಲ್ಲೇ ಕೂತ್ಕೊಂಡು ನಿಮಗೆ ಈ ರೀಫ್ಲಕ್ಸು, ಅಸಿಡಿಟಿ, ಅಜೀರ್ಣ, ಆಮೇಲೆ ಹೊಟ್ಟೆ ಎಲ್ಲ ಉಬ್ಬರ ಬರೋದು ಆಗ್ತಾ ಇರುತ್ತೆ. ನಾಲ್ಕನೇದಾಗಿ ಈ ಕನ್ಸಂಪ್ಷನ್ ಆಫ್ ಸಾಫ್ಟ್ ಡ್ರಿಂಕ್ಸ್. ಈಗ ಈ ಸೋಡಾ, ಕಾರ್ಬೋನೇಟೆಡ್ ಡ್ರಿಂಕ್ಸು, ಎಲ್ಲ ಥರದ್ದು ಕೋಲಾಸು, ಸ್ಪಾರ್ಕ್ಲಿಂಗ್ ಡ್ರಿಂಕ್ಸು, ಹಲವಾರು ಈ ಫ್ರೂಟ್ ಜ್ಯೂಸಸ್ಸು, ಆಮೇಲೆ ಈ ಎನರ್ಜಿ ಡ್ರಿಂಕ್ಸು, ಸುಮಾರು ಇದರಲ್ಲೆಲ್ಲ ಈ ಗ್ಯಾಸ್ ಬಬಲ್ಸ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತೆ. ನಾವು ಅದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಹೋಗಿ ಆ ಬಬಲ್ಸ್ ಎಲ್ಲ ಒಂಥರ ಇದಾಗಿ ಈ ಗ್ಯಾಸ್ ಪ್ರೆಷರ್ ಜಾಸ್ತಿ ಆಗುತ್ತೆ ನಮ್ಮ ಅನ್ನನಾಳದ ವ್ಯಾಲ್ವ್ ಮೇಲೆ. ಆ ವ್ಯಾಲ್ವ್ ಅನ್ನೋದು ಪದೇ ಪದೇ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ನನಗೆ ಅದು ಒಂಥರ ಸೋಡಾ, ಈ ಥರ ಈ ಯಾವ ಒಂದು ತಂಪು ಪಾನೀಯಗಳು ಇವೆಲ್ಲ ತೊಗೊಂಡ್ರೆ ನನಗೆ ಸ್ವಲ್ಪ ಗ್ಯಾಸ್ ಎಲ್ಲ ಆಚೆಗೆ ಬರುತ್ತಂತೆ. ಅದು ಅವ್ರು ನುಂಗೋ ಗ್ಯಾಸೇ ಆಚೆಗೆ ಬರ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಅವರಿಗೆ ಪದೇ ಪದೇ ತಗೊಳ್ಳೋದ್ರಿಂದ ಹೊಟ್ಟೆ ಉಬ್ಬರ ಫೈನಲಿ ಜಾಸ್ತಿ ಆಗುತ್ತೆ. ಅವರಿಗೆ IBS ಅನ್ನೋದು ಇರುತ್ತಲ್ಲ, ಅದೂ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಲಾಸ್ಟ್ನಾಗಿ ಈ ಸ್ಪೈಸಿ ಫುಡ್ಸು. ಈಗ ನಮ್ಮ ದೇಶದವ್ರಿಗೆ ಸ್ಪೈಸಸ್ ಅಂದರೆ ಇಷ್ಟ, ಬಟ್ ರೆಗ್ಯುಲರ್ ಆಗಿ ಹೈ ಅಮೌಂಟ್ ಆಫ್ ಮಸಾಲಾ ರಿಚ್ ಫುಡ್ಸು, ತುಂಬ ಸ್ಪೈಸಿ ಇರೋ ಅಂಥ ಫುಡ್ಸ್ ಎಲ್ಲ ತಿಂತಾ ಇದ್ದರೆ ಅನ್ನ ನಾಳದ್ದು, ಆಮೇಲೆ ಒಂದು ಜಠರದ ಲೈನಿಂಗ್ ಏನಿದೆ ಅದನ್ನು ಡ್ಯಾಮೇಜ್ ಆಗ್ತಾ ಇರುತ್ತೆ. ಗಟ್ಟು ಒಂಥರ ಸೆನ್ಸಿಟಿವ್ ಆಗ್ತಾ ಇರುತ್ತೆ. ಸೊ ಈ ಥರದ್ದು ರೆಗ್ಯುಲರ್ ಆಗಿ ತುಂಬ ಈ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಮೆಣಸು, ಇಂಥವೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಸ್ಟಮಕ್ ಲೈನಿಂಗೂ ಇರಿಟೇಟ್ ಆಗ್ತಾ ಇರುತ್ತೆ. ಇನ್ನು ಎಷ್ಟೊಂದು ಜನಕ್ಕೆ ಸ್ವಲ್ಪ ಆಲ್ರೆಡಿ ಅಸಿಡಿಟಿ, IBS ಇರುತ್ತಲ್ಲ, ಅಂಥವ್ರು ಈ ಮಸಾಲೆ ಪದಾರ್ಥಗಳು ಅಂಥವೆಲ್ಲ ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ.
ಸೊ ಈ ತರ ಕೆಲವೊಂದು ನಿಮ್ಮ ಒಂದು ಡಯಟ್ ಅಲ್ಲೇ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹಲವಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ನೀವು ಆಕ್ಚುಲಿ ದೂರ ಇಟ್ಕೊಬಹುದು. ಸೊ ಇಂಥವು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿ ಸ್ವಲ್ಪ ಡಯಟ್ನ ಚೆನ್ನಾಗಿ ಇಟ್ಕೊಂಡ್ರೆ ನೀವೇನು ರೆಗ್ಯುಲರ್ ಆಗಿ ಗ್ಯಾಸ್ಟ್ರಿಕ್ ಮಾತ್ರೆಗಳಾಗಲಿ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಲಿ ಬೇರೆ ಯಾವ ಡಾಕ್ಟರ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕಾಮನ್ ಆಗಿ ಈ 5 ಮಿಸ್ಟೇಕ್ಸು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀನಲ್ಲ ಅಂಥದ್ದನ್ನ ನಾನು ಈ ವಿಡಿಯೋಲಿ ಅಡ್ರೆಸ್ ಮಾಡಿದ್ದೀನಿ. ಇನ್ನು ಬೇರೆ ಥರದ ಗ್ಯಾಸ್ಟ್ರಿಕ್ ಇಶ್ಯೂಸ್ಗೆ ಯಾವ ಥರ ಒಂದು ಪರಿಹಾರ ಮಾಡ್ಕೊಬೇಕಂತ ನಾನು ನೆಕ್ಸ್ಟ್ ವಿಡಿಯೋಲಿ ಅಡ್ರೆಸ್ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಗ್ಯಾಸ್ಟ್ರೋಎಂಟ್ರಾಲಜಿ ರಿಲೇಟೆಡ್, ಡೈಜೆಸ್ಟಿವ್ ಹೆಲ್ತ್ ರಿಲೇಟೆಡ್, ಫ್ಯಾಕ್ಟ್ ಬೇಸ್ಡ್ ಇನ್ಫಾರ್ಮೇಷನ್ನ ನಾವು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.